ಮೊಬೈಲ್ ಇದೆ, ಯಾರು ಹೇಳಿ ಸರ್ ಸ್ವಲ್ಪ. ಎಸ್ ಪಿ ಸರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಮಧುಸೂದನ್ ಅವರು ಹೇಳಿದ್ರು, ಮಧುಸೂದನ್ ಅವರು. ಬಟ್ ಏನು ಗೊತ್ತಿಲ್ಲದೆ ಅವರು ಅಂತ ಇಂಥ ಮಹತ್ ಕಾರ್ಯ ಮಾಡಿದ್ದಾರೆ. ಒಂದು ಎಸ್ ಪಿ ಬಿ ಸರ್ ಒಂದು ಪುತ್ಥಳಿ ಒಂದು ಅನಾವರಣ ಮಾಡಿದ್ದಾರೆ. ಬಹುಶಃ ಎಲ್ಲ ಗೊತ್ತಿದ್ರೆ ಇನ್ನೇನು ಬಹುಶಃ ಹಿಮಾಲಯ ಥರ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ. ಇಂಥ ಅದ್ಭುತವಾದ ಕೆಲಸ ಮಾಡೋದಕ್ಕೆ ಮೊದಲು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅಂದರೆ ಹೈದರಾಬಾದ್ನಲ್ಲಿ ಆಗ್ತಿಲ್ಲ, ಎಸ್ ಪಿ ಬಿ ಅವ್ರದ್ದು ಒಂದು ಪುತ್ಥಳಿ ಆಗಲಿ ಅವ್ರ ಬಗ್ಗೆ ನಿಂತು ಒಳ್ಳೆ ಕೆಲಸ ಅಲ್ಲಿ ನಡೀತಾ ಇಲ್ಲ. ಆದರೆ ನಮ್ಮಲ್ಲಿ ನಮ್ಮ ಸರ್ಕಾರನೂ ಬಹುಶಃ ಅವ್ರದ್ದೊಂದು ಪಾರ್ಕ್ಗೆ ಅವ್ರದ್ದೊಂದು ಹೆಸರು ಇಟ್ಟಿದ್ದಾರೆ. ಅವ್ರ ರೋಡ್ ನಮ್ಮಲ್ಲಿ ನಡೀತಿರೋ ಒಂದು ಅಭಿಮಾನದ ಒಂದು ಕೆಲಸ ಬಹುಶಃ ಹೈದರಾಬಾದಲ್ಲಿ ನಡೀತಿಲ್ಲ. ಅದಕ್ಕೆ ನಾನು ನಮ್ಮ ಕನ್ನಡಿಗರ ಬಗ್ಗೆ ಹೆಮ್ಮೆ ಬಿಟ್ಕೋತೀನಿ. ಅವ್ರಿಗೆ ಕನ್ನಡಿಗರ ಬಗ್ಗೆ ಅದೆಷ್ಟು ಅಭಿಮಾನ ಇತ್ತು, ಪ್ರೀತಿ ಇತ್ತು, ಅಭಿಮಾನ. ಅದು ನಾನು ಕಾರ್ಯಕ್ರಮದಲ್ಲಿ ನೋಡ್ತಿದ್ದೆ, ಒಂದು ಆನ್ಲೈನಲ್ಲಿ ನಡೀತಿರೋ ಕಾರ್ಯಕ್ರಮದಲ್ಲಿ ಡೈರೆಕ್ಟಾಗಿ ಹೇಳೋರು, ನಾನಿವತ್ತು ಮುಂದಿನ ಜನ್ಮದಲ್ಲಿ ಏನಾದರೂ ಹುಟ್ಟಬೇಕು ಅಂತ, ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ತಿರುಗಿನೋದು ಮುಂದೆ ಹೇಳೋರು. ನನಗೆ ಭಯ, ನಾನು ಅದಕ್ಕೂ ಮೊದಲು ಅನ್ಕೋತಿದ್ದೆ ಈಗೆಲ್ಲ ಸುಮ್ಮನೆ ಹೇಳ್ತಾರೆ ಮಾಮೂಲಿ, ಅದು ಒಂಥರ ಮಾಮೂಲಿ ಹೆಸರು ತೊಗೊಳೋದಕ್ಕೋಸ್ಕರ ಹೇಳ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅಮೇರಿಕದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಲೈವ್ ಶೋ ನಡೀತಾ ಇದ್ದ ಕಾರ್ಯಕ್ರಮದಲ್ಲಿ ನನ್ನ ಇದು ತುಂಬ ಪಾಡ್ತತೆಯ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಸುಮಾರು ಸಾವಿರಾರು ಕಾರ್ಯಕ್ರಮಗಳ ಜೊತೆಗಿದ್ದೆ. ಅದು ಆಮೇಲೆ ಗೊತ್ತಿರೋ ವಿಷಯ. ಬಟ್ ಅಂದರೆ ಒಂದು ಲೈವ್ ನಡೀತಿರೋ ಕಾರ್ಯಕ್ರಮದ ಮುಂದೆ ಅದು ಪ್ರಸಾರ ಆಗ್ತಾಯಿದೆ. ಅವ್ರನ್ನ ಹೇಳಿದ್ರು ಪ್ರಸಾರ ಆಗ್ತಾಯಿದೆ. ನನ್ನದು ಯಾವುದೇ ನಾಟಕ ಇಲ್ಲ. ನಾನು ಮೊದಲು ಇವತ್ತು ನಾನು ತೆಲುಗಿನವನಾದ್ರೂ ನನಗೆ ಜೀವ ಕೊಟ್ಟಿದ್ದು, ನನಗೆ ಅಭಿಮಾನ ಕೊಟ್ಟಿದ್ದು, ಪ್ರೀತಿ ಕೊಟ್ಟಿದ್ದು ಇವತ್ತು ನನ್ನನ್ನು ಅಂತ ತಿಳ್ಕೊಂಡಿರೋದು ಕರ್ನಾಟಕದವರು. ನಾನು ಮುಂದಿನ ಜನ್ಮದಲ್ಲಿ ಏನಾದರೂ ನನ್ನ ಹುಟ್ಟಿದ್ರೆ ಅದು ಕರ್ನಾಟಕದಲ್ಲೇ ಆಗಬೇಕು ಅಂತ ನನಗೆ ಎಷ್ಟೊಂಥರ ಮೈ ಜುಮ್ಮಂತ ನನಗೆ. ಎಷ್ಟು ದಿವಸ ನಾನು ಇವ್ರ ಬಗ್ಗೆ ಏನೋ ಅಂದ್ಕೊಂಡೆ, ಅಂದರೆ ಅದರ ಪ್ರೀತಿ ಎಲ್ಲ ಮಾಮೂಲಿ ಅವರು ಅಂದ್ಕೊಂಡಿದ್ದಲ್ಲ, ಅಂದರೆ ಅದು ಪ್ರದರ್ಶನ ಗೊತ್ತಾಯಿತು ನನಗೆ. ಅಷ್ಟು ಅವ್ರ ಒಳ ಮನಸ್ಸು ಏನೋ ಅಂತ ಅಂದ್ಬಿಟ್ಟು ನನಗೆ ಅರ್ಥವಾಯಿತು. ಅಂಥ ಮಹಾನ್ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಒಂದು ಕ್ಷಣ ಸಾಕಾಗಲ್ಲ, ಒಂದು ದಿವಸ ಸಾಗಲ್ಲ, ಒಂದು ದಿವಸ ಸಾಗಲ್ಲ. ಅವ್ರ ಬಗ್ಗೆ ಹೆಚ್ಚು ವಿಷಯ ಇದ್ದಾಗ ಹೆಚ್ಚು ಹೇಳೋದು ಕಷ್ಟ ಅಂತೆ. ನನ್ನ ಬಗ್ಗೆ ತುಂಬ ಪ್ರೀತಿ. ನನಗೆ ಮೊದಲನೇ ಎದೆ ತುಂಬಿ ಹಾಡುವ ಕಾರ್ಯಕ್ರಮದಲ್ಲಿ ಇವತ್ತು ಮಕ್ಕಳು ಕಾಂಪಿಟೇಷನ್ ನಡೀತಾಯಿದೆ, ಅದಕ್ಕೂ ಮೊದಲು ಅವರೇ ಹಾಡ್ತಿದ್ರು. ಆ ಹಾಡುಗಳಿಗೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಾನು ಮತ್ತು ನಮ್ಮ ಪ್ರವೀಣ್ ಗೋಲ್ತಿಡಿ ಆಗಲಿ ನಾವೆಲ್ಲ ಒಂದು ನಮ್ಮ ಕರ್ನಾಟಕದ ಆರ್ಟಿಸ್ಟ್ಗಳನ್ನೇ ಒಂದು ಸೆಲೆಕ್ಟ್ ಮಾಡಿಕೊಂಡು ಇ ಟಿ ವಿ ಅವರು ಮಾಡಿದ್ರು ಶೂಟಿಂಗ್. ಫಸ್ಟ್ ಸಾಂಗ್ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅರವಿಂದ್ ಸ್ಟುಡಿಯೋದಲ್ಲಿ. ಮೇಲ್ಗಡೆ ಅವ್ರದ್ದು ಅದು ಟೈಟ್ಲ್ ಸಾಂಗ್ ಆಡೋದಕ್ಕೆ ಅಂತ ರಾಜನ್ ನಾಗೇಂದ್ರ ಅವ್ರ ಜೊತೆಗೆ ಮೇಲೆ ಬಂದರು. ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳು ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆಲ್ಲ ನೊಟೇಷನ್ ಕೊಡ್ತಾಯಿದ್ದೀನಿ. ಆರ್ಟಿಸ್ಟ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇನ್ನೊಂದು ಟೂರ್ನಲ್ಲಿ ನಾನು ಕಾಣಿಸ್ತು ಅವ್ರು ಮೇಲ್ಗಡೆ ಆಗ್ತಿರೋದು. ನನಗೆ ಬೇಜಾರಿದೆ, ಏನಪ್ಪ ಇಲ್ಲಿ ನಮ್ಮ ನಡೀತಿರೋದು ಅವ್ರದ್ದೇ ಕೆಲಸ, ಎದೆ ತುಂಬಿ ಆಡೋದ್ರಿಂದ ಕೆಲಸ ಅವ್ರು ಬಂದಿರೋದು ಎದೆ ತುಂಬಿ ಆಡೋ ಕೆಲಸ. ಇದಕ್ಕೆ ಇಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟಿದಾರಲ್ಲಪ್ಪ, ನಮ್ಮನ್ನು ಅಟ್ಲೀಸ್ಟ್ ಒಂದು ವಿಶ್ ಮಾಡಲಿಲ್ಲ, ಮಾತಾಡಲಿವಲ್ಲ ಅಂದ್ಕೊಂಡೆ. ಅವ್ರ ಮೇಲ್ಗಡೆ ಹೋಗ್ಬಿಟ್ಟು ಹಾಡು ಹೇಳ್ಬಿಟ್ಟು ಹಾಗೆ ವಾಪಸ್ ಹೋಗ್ಬಿಟ್ರು. ಬರ್ತಾರೆ ಅಂದ್ಕೊಂಡಿದ್ದೆ, ಬರಲಿಲ್ಲ. ಆಮೇಲೆ ಶೂಟಿಂಗ್ ದಿವಸ ಎಲ್ಲ ಆಯಿತು. ನಾವು ರೆಕಾರ್ಡಿಂಗ್ ಮಾಡಿ ಕಳಿಸ್ವಿ. ಅವ್ರು ಹಾಡಿದ್ರು, ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಈ ರಾಮೋಜಿ ಸ್ಟುಡಿಯೋದಲ್ಲಿ ಶೂಟಿಂಗು ಮಾಡಿದ್ವಿ. ಶೂಟಿಂಗ್ ಆಯಿತು, ಅದ್ಭುತವಾಗಾಯಿತು ಎಲ್ಲ. ಆದಮೇಲೆ ಫಸ್ಟ್ ಸಾಂಗ್ ತುಂಬ ಅದ್ಭುತ ಬಂತು. ನಾವೆಷ್ಟು ಶ್ರಮ ಪಟ್ಟಿದ್ದೀವಿ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಕರ್ನಾಟಕದ ಆರ್ಟಿಸ್ಟ್ಗಳು ನಿಜವಾಗ್ಲೂ ಕಲಾವಿದರಿಗೆ ಧನ್ಯವಾದ ಹೇಳಬೇಕು. ಎಷ್ಟು ಮನಸ್ಸು ತುಂಬಿ ನುಡಿಸಿದ್ರು ಅಂತಂದರೆ ಒಂದೊಂದು ಬಿಟ್ಟು ಜೀವ ಕೊಟ್ಟು ನುಡಿಸಿದ್ರು, ಅಷ್ಟು ಚೆನ್ನಾಗಿ ನುಡಿಸಿದ್ರು. ಸರಿ, ನಾನು ಸಾರ್ ಕೇಳಿದೆ. ನಾನು ಮಾತಾಡ್ತಾ ಸಾರ್ ನನಗೆ ತುಂಬ ನೋವಾಯಿತು. ನನಗೆ ಅವತ್ತು ನೀವು ರೆಕಾರ್ಡಿಂಗ್ ದಿವಸ ಬಂದಿದ್ರಿ, ನೀವು ಇದು ತುಂಬಿ ಹಾಡು ಇದೇ ಸೇಮ್ ನಿಮ್ಮ ಹಾಡು ಬಗ್ಗೆ ರೆಕಾರ್ಡಿಂಗ್ ಅಂತ ಬಗ್ಗೆ ಮೇಲ್ಗಡೆ ನೀವು ಆ ಟೈಟ್ಲ್ ಸಾಂಗ್ ಹಾಡೋದಕ್ಕೆ ಬಂದಿದ್ರಿ. ಆದರೆ ಬಂದು ನೀವು ಮಾತಾಡೋದೇ ಹಾಗೆ ಹೊಟ್ಬಿಟ್ರಿ. ನಿಮ್ಮ ಬಗ್ಗೆ ತುಂಬ ಬೇಜಾರಾಯಿತು ಸರ್ ನನಗೆ ಅಂತಂದು. ಆಮೇಲೆ ಏನಿದೆ ಅಂತ ಒಳ್ಳೆ ಮಾತಾಡೋದಂತ. ಇಲ್ಲ ಶ್ರೀನಿವಾಸ್, ನನಗೂ ಬರಬೇಕು ಅಂತ ಆಸೆ ಇತ್ತು, ಆರ್ಟಿಸ್ಟ್ಗಳಿಗೆಲ್ಲರಿಗೂ ಒಂದು ಅಭಿನಂದನೆ ಹೇಳಬೇಕು ಅಂತಿತ್ತು. ಅಂದರೆ ನನಗೆ ಗೊತ್ತಿರಲಿಲ್ಲ, ನಮ್ಮ ಯಾರಿಗೋ ಕೊಟ್ಟಿದ್ದಾರೆ, ಯಾರಿಗೋ ಆರ್ಟಿಸ್ಟ್ಗಳಿಗೆ ಕರ್ನಾಟಕದವ್ರು ಕೊಟ್ಟಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಿಲ್ಲ. ಅಕಸ್ಮಾತ್ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ನನಗೆ ಒಳಗಡೆ ಮನಸ್ಸೆಲ್ಲ ಒಂದು ಕುಗ್ಗೋಗೋದಲ್ವ. ಅದಕ್ಕೆ ಬಂದು ಮಾತಾಡ್ತಿಲ್ಲ ನಿಮ್ಮನ್ನ ಯಾರನ್ನೋ. ಆದರೆ ಇವತ್ತು ನೋಡಿದೆ, ನೀವು ಒಬ್ಬೊಬ್ಬ ಆರ್ಟಿಸ್ಟ್ಗಳು ನೋಡ್ತಿರೋದು, ನಿಮ್ಮ ಸಂಯೋಜನೆ ನೋಡಿಬಿಟ್ಟು ನಾನೇನು ಅಂದ್ಕೊಂಡಿದ್ದೋ 200% ಅದಕ್ಕಿಂತ 200% ಅದ್ಭುತವಾಗಿ ನೀವೆಲ್ಲ ಈ ಥರ ಮಾಡಿದ್ದೀರಾ. ಅದೊಂದು ನಾನು ತುಂಬ ಅಂದರೆ ಅಷ್ಟು ಮನಸ್ಸು ಮೆಚ್ಚಿ ಮಾತಾಡೋರು. ಒಬ್ಬರ ಒಂದು ಹೊಗಳ ವಿಷಯದಲ್ಲೇ ಆಗಲಿ, ಒಬ್ಬರ ಪ್ರತಿಭೆ ವಿಷಯದಲ್ಲಿ ಯಾವುದೇ ನಿರ್ವಚನದೇ ಮನಸ್ಸು ತುಂಬ ಮಾತಾಡೋರು. ಅದಕ್ಕೆ ಕಾರಣ ನಮ್ಮ ಇವರು ಯಾರು, ನಮ್ಮ ಮುಂದೆ ಇರೋ ವಿಷ್ಣುವ್ರನ್ನೇ ಆಗಲಿ, ಅವ್ನು ಬೆಳೆಸಿದ್ದೇ ಆಗಲಿ, ರಾಜೇಶ್ ಕೃಷ್ಣನ ಬೆಳೆಸಿದ್ದೇ ಆಗಲಿ, ಎಲ್ಲರ ಬಗ್ಗೆ ನಾನು ನೋಡ್ತಿದ್ದ ಕಲಾವಿದರನ್ನೆಲ್ಲ ಒಬ್ಬ ತುಂಬ ಚೆನ್ನಾಗಿ ಆಡ್ತು ಅಂತಂದರೆ ಮನಸ್ಸು ಮೆಚ್ಚಿ ಮಾತಾಡೋರು. ಅಂಥ ಮಹಾನ್ ಕಲಾವಿದರು ನನ್ನ ಬಗ್ಗೆ ಅಂತೂ ತುಂಬ ಪ್ರೀತಿ, ಅಭಿಮಾನ. ಅದೇನೋ ನನ್ನ ಒಂದು ಯೋಗ. ಅವ್ರ ಜೊತೆಗೆ ಒಂದು 22 ವರ್ಷ ನಾನು ಎದೆ ತುಂಬಿ ಹಾಡೋನು. ನನ್ನನ್ನು
ಪಾಡ್ದತಿ ಈಗ ಅಂತ ಅಂದ್ಬಿಟ್ಟು ತೆಲುಗುಗೆ ಇಂಪಾರ್ಟೆಂಟು ಹಿಂಸೆ ಮಾಡ್ಕೊಂಡು ಸರ್ ನಾನು ತೆಲುಗು ಬರಲ್ಲ ಸರ್, ಒಂದಕ್ಷರನೂ ಬರಲ್ಲ, ಬೇಡ ಸರ್ ಬೇಡ, ನಾನಿದ್ದೇನಲ್ಲ ಯಾಕೆ ಬನ್ನಿ ನೀವು ನಮ್ಮ ತೆಲುಗು ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು ಅಂತ ಹಿಂಸೆ ಮಾಡಿ ಕರ್ಕೊಂಡೋಗಿ ಇವತ್ತು ಉಳ್ಕೊಂಡಿರೋದು ಅದೇ. ಇವತ್ತು ಪಾಡ್ತಾ ಎದೆತ್ತು ಬೇಡ ನಿಂತೋದ್ರೂ ಪಾಡ್ದತಿ ಈಗ ಅವರ ಹೆಸರಿನಲ್ಲಿ ನನ್ನ ಮನಸ್ಸು ಮತ್ತೆ ಅವ್ರನ್ನ ನೆನೆಯೋದಕ್ಕೊಂದು ಅವಕಾಶ. ಪಾಡ್ದತಿ ಈಗ ಒಂದು ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆಗೇ ಇದ್ದೀನಿ, ಅವ್ರ ಮನಸ್ಸಲ್ಲೇ ಇದ್ದೀನಿ. ಅವರ ನನ್ನ ಜೀವನದಲ್ಲಿ ಮರೆಯಲಾದಂಥ ಒಂದು ದೊಡ್ಡ ಕಲಾವಿದರು ಅಂದರೆ SP ಬಾಲಸುಬ್ರಹ್ಮಣ್ಯಂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.